ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹೊಸದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತ್ಯಾರೋಪಗಳು ಕಾಂಗ್ರೆಸ್ ಮಾಡಿತ್ತು. ಇವತ್ತು ಡೇಂಜರ್ ಕಾಂಗ್ರೆಸ್ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಬಿ ಶ್ರೀನಿವಾಸ್ ಅವರು ಇದ್ದಾರೆ. ರಾಜ್ಯಕ್ಕೆ ಅನುದಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾವೆಲ್ಲ ಡೇಂಜರ್ ಆಗುತ್ತೆ ಅನ್ನುವಂಥದ್ದು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾವ ರೀತಿ ಎದುರಿದ್ದಾರೆ ಅಂದ್ರೆ ಚುನಾವಣೆ ಮೊದಲನೇ ಹಂತದಲ್ಲಿ ಅತಿ ಹೆಚ್ಚು ಸೀಟು ಇಂಡಿಯಾ ಗಠಬಂಧನ್ಗೆ ಸಿಕ್ಕಿರೋದು ಬಿಜೆಪಿಯವರಿಗೆ ನಿದ್ದೆಗೆಡಿಸಿದೆ. ಅದಕ್ಕೋಸ್ಕರ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾರೆ. ಮಾನ್ಯ ಪ್ರಧಾನ ಮಂತ್ರಿಯವರು ಸಹ ಮ್ಯಾನಿಫೆಸ್ಟೋನ ನಾವು ಕೊರಿಯರ್ ಅಲ್ಲಿ ಕಳಿಸ್ತೀನಿ, ಅವರಿಗೆ ಇವತ್ತು ಕಳಿಸ್ತಾ ಇದ್ದೀನಿ. ಅದನ್ನ ಅವರು ಒಂದ್ಸರಿ ಓದ್ಲಿ. ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಓದದೆ ಏನೇನೋ ಬಂದು ವೇದಿಕೆಯಿಂದ ಹೇಳುವಂತದ್ದು ಎಷ್ಟು ಸುಳ್ಳು. ನರೇಂದ್ರ ಮೋದಿ ಅಂದ್ರೆ ಸುಳ್ಳು, ಬಿಜೆಪಿ ಅಂದ್ರೆ ಸುಳ್ಳು, ಇಡೀ ದೇಶಕ್ಕೆ ಗೊತ್ತಿದೆ. ಎಷ್ಟು ಸುಳ್ಳು ಹೇಳ್ತೀರಾ ನೀವು? ಅವ್ರಿಗೆ ಎಲ್ಲ ತಿಳುವಳಿಕೆಯ ಇದು ಕಡಿಮೆ ಇದೆ. ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೋ ನಾವೇ ಕಳಿಸ್ತೀವಿ ಅವ್ರಿಗೆ. ಒಂದ್ಸರಿ ಓದ್ಬಿಟ್ಟು ಆಮೇಲೆ ಇಲ್ದಿದ್ದೆಲ್ಲ ಇವ್ರು ಏನ್ ಬೇಕಾದ್ರೆ ಇವರು ಮಾತಾಡ್ಬೋದು. ಅದಕ್ಕೆಲ್ಲ ನಾವು ಎಷ್ಟೇ ಮಾತಾಡಿದ್ರು ಜನರು ಮತದಾರರು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅವರು ಪಟ್ಟಂತ ಕಷ್ಟ, ಬೆಲೆ ಏರಿಕೆ ಆಗ್ಬೋದು, ನಿರುದ್ಯೋಗ ಸಮಸ್ಯೆ ಆಗ್ಬೋದು, ಪ್ರತಿ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ರೀತಿ ಸಮಸ್ಯೆಯನ್ನ ಎದುರಿಸಿದ್ದಾರೆ. ಕಣ್ಣೀರು ಕೈಯಲ್ಲಿ ತೊಳೆದಿರೋದು ನೋಡಿದೀವಿ. ಅಡಿಗೆ ಮನೆಯಲ್ಲಿ ಮಹಿಳೆಯರು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಇಲ್ಲಿ 24,000 ಕೊಡ್ತಾ ಇದ್ದೀವಿ, ಕೇಂದ್ರದಲ್ಲಿ ಬಂದ್ರೆ 1 ಲಕ್ಷ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹೊಸದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತ್ಯಾರೋಪಗಳು ನಡೀತಾ ಇರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಪ್ರಧಾನಿ ಮೋದಿ ಬಂದಾಗ ಚೊಂಬು ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡಿತ್ತು. ಇವತ್ತು ಡೇಂಜರ್ ಕಾಂಗ್ರೆಸ್ ಅನ್ನುವಂತ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಬಿ ಶ್ರೀನಿವಾಸ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನೀವು ಚೊಂಬು ಪ್ರತಿಭಟನೆ ಮಾಡಿದ್ರಿ, ರಾಜ್ಯಕ್ಕೆ ಅನುದಾನ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾವೆಲ್ಲ ಡೇಂಜರ್ ಆಗುತ್ತೆ ಅನ್ನುವಂಥದ್ದು ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಯಾವ ರೀತಿ ಎದುರಿದ್ದಾರೆ ಅಂದ್ರೆ ಚುನಾವಣೆ ಮೊದಲನೇ ಹಂತದಲ್ಲಿ ಅತಿ ಹೆಚ್ಚು ಸೀಟು ಇಂಡಿಯಾ ಗಠಬಂಧನ್ಗೆ ಸಿಕ್ಕಿರೋದು ಬಿಜೆಪಿಯವರಿಗೆ ನಿದ್ದೆಗೆಡಿಸಿದೆ. ಅದಕ್ಕೋಸ್ಕರ ಈ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾರೆ. ಮಾನ್ಯ ಪ್ರಧಾನ ಮಂತ್ರಿಯವರು ಸಹ ಮ್ಯಾನಿಫೆಸ್ಟೋನ ನಾವು ಕೊರಿಯರ್ ಅಲ್ಲಿ ಕಳಿಸ್ತೀನಿ, ಅವರಿಗೆ ಇವತ್ತು ಕಳಿಸ್ತಾ ಇದ್ದೀನಿ. ಅದನ್ನ ಅವರು ಒಂದ್ಸರಿ ಓದ್ಲಿ. ಕಾಂಗ್ರೆಸ್ ಮ್ಯಾನಿಫೆಸ್ಟೋನ ಓದದೆ ಏನೇನೋ ಬಂದು ವೇದಿಕೆಯಿಂದ ಹೇಳುವಂತದ್ದು ಎಷ್ಟು ಸುಳ್ಳು. ನರೇಂದ್ರ ಮೋದಿ ಅಂದ್ರೆ ಸುಳ್ಳು, ಬಿಜೆಪಿ ಅಂದ್ರೆ ಸುಳ್ಳು, ಇಡೀ ದೇಶಕ್ಕೆ ಗೊತ್ತಿದೆ. ಎಷ್ಟು ಸುಳ್ಳು ಹೇಳ್ತೀರಾ ನೀವು? ಅವ್ರಿಗೆ ಎಲ್ಲ ತಿಳುವಳಿಕೆಯ ಇದು ಕಡಿಮೆ ಇದೆ. ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೋ ನಾವೇ ಕಳಿಸ್ತೀವಿ ಅವ್ರಿಗೆ. ಒಂದ್ಸರಿ ಓದ್ಬಿಟ್ಟು ಆಮೇಲೆ ಇಲ್ದಿದ್ದೆಲ್ಲ ಇವ್ರು ಏನ್ ಬೇಕಾದ್ರೆ ಇವರು ಮಾತಾಡ್ಬೋದು. ಅದಕ್ಕೆಲ್ಲ ನಾವು ಎಷ್ಟೇ ಮಾತಾಡಿದ್ರು ಜನರು ಮತದಾರರು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅವರು ಪಟ್ಟಂತ ಕಷ್ಟ, ಬೆಲೆ ಏರಿಕೆ ಆಗ್ಬೋದು, ನಿರುದ್ಯೋಗ ಸಮಸ್ಯೆ ಆಗ್ಬೋದು, ಪ್ರತಿ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ರೀತಿ ಸಮಸ್ಯೆಯನ್ನ ಎದುರಿಸಿದ್ದಾರೆ. ಕಣ್ಣೀರು ಕೈಯಲ್ಲಿ ತೊಳೆದಿರೋದು ನೋಡಿದೀವಿ. ಅಡಿಗೆ ಮನೆಯಲ್ಲಿ ಮಹಿಳೆಯರು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಹಿಳೆಯರಿಗೆ ಇಲ್ಲಿ 24,000 ಕೊಡ್ತಾ ಇದ್ದೀವಿ, ಕೇಂದ್ರದಲ್ಲಿ ಬಂದ್ರೆ 1 ಲಕ್ಷ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಖಾತೆಗೆ. ಈ ಎಲ್ಲವೂ 30 ಲಕ್ಷ ಏನ್ ಖಾಲಿ ಇದಾವಲ್ಲ, 10 ವರ್ಷದಿಂದ ಇಟ್ಕೊಂಡವ್ರು ಒಂದು ಭರ್ತಿ ಮಾಡಕ್ ಆಗಿಲ್ಲ ಇವ್ರ ಹೋಗ್ತೆಗೆ. ಅದನ್ನ ಒಂದೇ ತಿಂಗಳಲ್ಲಿ ಭರ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಇವರು ರೈತರ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು. ಎಲ್ಲಾಯ್ತು ಡಬಲ್ ಆದಾಯ? ಅಲ್ಲ, ನೀವು ಸಮಸ್ಯೆಗಳನ್ನ ಹೇಳ್ತಾ ಇದ್ರಿ. ಅವರು ಭಯೋತ್ಪಾದನೆ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ, ಕೋಮುಗಲಭೆಗಳು ಆಗುತ್ತೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅತಿ ಹೆಚ್ಚು ಕೋಮುಗಲಭೆ ಆಗಿರೋಂಥದ್ದು ನೀವು ಲಿಸ್ಟ್ ತೆಗೆದು ಏನಾರ ನೋಡಿದ್ರೆ, ಈ 70 ವರ್ಷದಲ್ಲಿ ಆಗದೆ ಇರೋ ಎಲ್ಲಾ ಬೆಳವಣಿಗೆಗಳು, ಎಲ್ಲಾ ರೀತಿಯಾದಂತ ದೌರ್ಜನ್ಯಗಳು, ಎಲ್ಲಾ ರೀತಿಯಾದಂತ ಸರ್ಕಾರ, ಇಡಿ, ಸಿಬಿಐ, ಐಟಿ ಎಲ್ಲವನ್ನೂ ಬಳಸ್ಕೊಂಡಿದ್ ಯಾವ್ದಾರ ಸರ್ಕಾರ ಇದೆ ಅಂದ್ರೆ ಅದು ನರೇಂದ್ರ ಮೋದಿ ಸರ್ಕಾರ. ಅವ್ರಿಗೆ ಈಗ ಏನಪ್ಪಾ ಅಂದ್ರೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ಅವ್ರು ಮಾಡಿರೋ ಕೆಲ್ಸಕ್ಕೆ ಯಾರೂ ಉಳಿಯಲ್ಲ, ಎಲ್ಲ ಜೈಲ್ಗೆ ಹೋಗ್ಬೇಕಾಗುತ್ತೆ. ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಏನ್ ಬಹಳ ದೊಡ್ಡದು. ಸ್ವತಂತ್ರ ಭಾರತದ ನಂತರ ದೊಡ್ಡ ಒಂದು ಕರಪ್ಷನ್ ಯಾವ್ದಾರ ಅಂದ್ರೆ, ಕರಪ್ಷನ್ ಚಾಂಪಿಯನ್ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ. ಇದಿಷ್ಟು
ಬಿ ವಿ ಶ್ರೀನಿವಾಸ್ ಅವರ ಮಾತು ಬಿಜೆಪಿಗೆ ಭಯ ಬಂದ ಕಾರಣಕ್ಕಾಗಿ ಈ ರೀತಿಯಾದಂತಹ ಸುಳ್ಳು ಜಾಹೀರಾತುಗಳನ್ನ ನೀಡಲಾಗ್ತಾ ಇದೆ. ನಾವು ಅಭಿವೃದ್ಧಿಯ ಪರವಾಗಿ ಮತ್ತು ರಾಜ್ಯಕ್ಕೆ ಆಗಬೇಕಾಗಿದ್ದಂತಹ ಒಂದಷ್ಟು ಅನುದಾನದ ವಿಚಾರವಾಗಿ ಧ್ವನಿ ಎತ್ತಿದ್ದೇವೆ ಹೊರತು ಯಾವುದೇ ಕೋಮುಗಲಭೆ ಆಗಲಿ ಇನ್ನೊಂದಂತಹ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ. ಆದ್ರೆ ಬಿಜೆಪಿ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಮುಗಲಭೆಗಳು ಮತ್ತು ಆತಂಕಕಾರಿ ಘಟನೆಗಳು ನಡೆದಿರುವುದು ಅನ್ನುವಂತಹ ಒಂದು ಆರೋಪವನ್ನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ ವಿ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಕೃಷ್ಣ ಜೊತೆ ಬಸವರಾಜ್ ಚರಿತ್ಮಠ್, ರಿಪಬ್ಲಿಕ್.